ನಂದು ಅಭಿಪ್ರಾಯ ಭಿನ್ನ ಇಲ್ಲ. ಕಾರ್ಯಕ್ರಮ ಯೋಜನೆಯನ್ನು ಮಾಡಬೇಕಾಗಿತ್ತು. ಕಾರ್ಯಕ್ರಮ ಮಾಡಿದ್ದು ಸರಿ. ಆದರೆ ನಿನ್ನೆ ಕಾರ್ಯಕ್ರಮ ಮಾಡಿದ್ರಲ್ಲ ಅದು ಎಷ್ಟು ಸರಿ? ಕಪ್ಪು ನಮ್ಮದೇ ಅನ್ನುವಂಥದ್ರ ಬಗ್ಗೆ ಇಡೀ ಕರ್ನಾಟಕ, ಇಡೀ ದೇಶ RCBಗೆ, ವಿರಾಟ್ ಕೊಹ್ಲಿಗೆ ಬೆಂಬಲವಾಗಿ ಲಕ್ಷಾಂತರ ಜನ ಬರ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಿತ್ತು. ರಾತ್ರಿ ಏನು ಗೆದ್ದ ದಿವಸ ರಾತ್ರಿ, ಕಪ್ ಗೆದ್ದ ದಿವಸ ರಾತ್ರಿ ಜನ ಕುಣಿದು ಕುಪ್ಪಳಿಸಿದ್ದಾರೆ, ಪಟಾಕಿ ಹಾರಿಸಿದ್ದಾರೆ. ಮಾರನೇ ದಿನ ಬೆಂಗಳೂರಿಗೆ ವಿರಾಟ್ ಕೊಹ್ಲಿ ಟೀಮ್ ಬರ್ತದೆ ಅಂತ ಹೇಳಿದರೆ ಇದು ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಅನಿಸುತ್ತೆ ಲಕ್ಷಾಂತರ ಜನ ಬರ್ತಾರೆ ಇವತ್ತು ಅಂತ. ಆದರೆ ಆ ಲಕ್ಷಾಂತರ ಜನ ಬಂದವರು ಎಲ್ಲಿ ನಿಂತ್ಕೊಳ್ತಾರೆ, ಹೇಗೆ ನಿಂತ್ಕೊಳ್ತಾರೆ? ಒಂದು ಕ್ಷಣ ನಿಂತ್ಕೊಂಡು ಪ್ಲ್ಯಾನ್ ಮಾಡೋಕ್ಕೆ ಏನು ಕೊರತೆ ನಿಮಗೆ? ಒಂದು ಪೂರ್ವ ಯೋಜನೆ ಮಾಡೋದಕ್ಕೆ ಏನು ಬೇನೆ? ವಿರಾಟ್ ಕೊಹ್ಲಿ ಅಂತ ಹೇಳಿದ್ರೆ ಏನು ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡ್ಬಿಟ್ಟಿದ್ರಾ? ಹುಚ್ಚು ಹೊಳೆ ಬಂದಂಗೆ ಬರ್ತಾ ಇತ್ತು. ಅವರೇನು ಭಾಳ ವ್ಯವಸ್ಥಿತವಾಗಿ ಬರಬೇಕು, ನಿಂತ್ಕೋಬೇಕು, ಇಲ್ಲಿ ನಾವು ಯಾರಿಗೂ ಹಂಗಲ್ಲ. ನಾನು ಫಸ್ಟ್ ಅಲ್ಲಿ ಹತ್ರ ಹೋಗಬೇಕು, ಅಲ್ಲಿ ಸೆಲ್ಫಿ ತೆಗೆದುಕೊಳ್ಬೇಕು ಸಾಧ್ಯ ಆದರೆ ಅನ್ನುವಂಥ ಮೂಡ್ನಲ್ಲಿ ಎಲ್ಲ ಬಂದಿದ್ದರು ನಿನ್ನೆ. ಪಾಪ ಆ ಬಂದಂಥ ಜನತೆಗೆ, ಯುವಕರಿಗೆ, ಯುವತಿಯರಿಗೆ ಒಂದು ಸಂತೋಷ ಕೊಡೋಕ್ಕಾಗಲಿಲ್ಲ. ನಿಮಗೆ ಗೆದ್ದಂಥ ಏನು ಟೀಮ್ ಇತ್ತು ಆ ಟೀಮ್ಗೂ ಕೂಡ ಸಂತೋಷ ಪಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಇಡೀ ದೇಶನೇ ಒಂದು ರೀತಿ ದುಃಖ ಪಡೋ ಥರ ಮಾಡಿದ್ರಿ. ವಿರಾಟ್ ಕೊಹ್ಲಿ ಫಾಲೋಯರ್ಸ್ಗೆಲ್ಲ ದುಃಖ ತಂದಿಟ್ರಿ. ಮತ್ತು ಆ ಒಂದು ಗೆದ್ದಂಥ ಸಂತೋಷ ಮಣ್ಣು ಪಾಲಾಗೋಯ್ತು. ಇದಕ್ಕೆಲ್ಲ ಕಾರಣ ಯಾರು? ಇದು ನಿಮ್ಮ ಪ್ಲ್ಯಾನಿಂಗ್ನಲ್ಲಿ ಇಲ್ಲದೆ ಇರೋದು, ನೀವು ಸರಿಯಾಗಿ ಪ್ಲ್ಯಾನ್ ಮಾಡದೇ ಇರೋದು. ಪೂರ್ವ ಯೋಜನೆ, ಪೂರ್ಣ ಯೋಜನೆ, ಜೀರೋ ಡಿಫೆಕ್ಟ್ ಪ್ಲ್ಯಾನ್ ಏನು ಮಾಡಬೇಕಾಗಿತ್ತು? ಏನೇನು ಸ್ವಲ್ಪವೂ ಲೂಪ್ ಆಗಬಾರ್ದು, ಕೊರತೆ ಆಗಬಾರ್ದು, ಆ ರೀತಿ ಜೀರೋ ಡಿಫೆಕ್ಟ್ ಪ್ಲ್ಯಾನ್ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ. ನಿಮ್ಮ ಹತ್ರ ಏನಾದರೂ ಆದರೆ ಆ ಪೇಷಂಟ್ನ ಎತ್ಕೊಂಡು ಹೋಗೋಕ್ಕೆ ಒಂದು ಸ್ಟ್ರಕ್ಚರ್ ಇರಲಿಲ್ಲ. ಈ ಪ್ರಾಣಿಗಳನ್ನ ಎತ್ಕೊಂಡು ಹೋಗ್ತೀರಾ ಅಂತಂದರೆ ನಿಮ್ಮ ಹತ್ರ ಒಂದು ಗುಂಡು ಪಿನ್ನಷ್ಟು ಪ್ಲ್ಯಾನ್ ಮಾಡಿರಲಿಲ್ಲ. ವಿಧಾನಸೌಧದ ಈ ಸ್ಟೆಪ್ಸ್ ಮೇಲೆ ನಿಂತ್ಕೊಳ್ಳೋಕೆ ಏನು ಬಂದಿದ್ರು ನಿನ್ನೆ ನೋಡಿ, ಎಲ್ಲ ಸ್ಟ್ರಕ್ಚರ್ಗಳು ಹೆಂಗೆ ಮುರಿದೋಗಿದಾವೆ. ಈ ಥರದ ನೂರಾರು ಜನ, ಸಾವಿರಾರು ಜನ ಇದ್ರ ಮೇಲೆ ನಿಂತ್ಕೊಂಡ್ರೆ ಮುರಿದೋಗ್ದಂಗೆ ಹಂಗೆ ಇರ್ತಾವ. ಮತ್ತು ನಿಮ್ಮ ವೇದಿಕೆ ಮೇಲೆ ಕುತ್ಕೊಂಡವ್ರು ಯಾರು? ಮಿನಿಸ್ಟ್ರೇ ಇದ್ರ, MLAಗಳಿದ್ರ? ಓಕೆ, ಸರಿಯಾಗಿ ಪ್ಲ್ಯಾನ್ ಮಾಡಬೇಕಾಗಿತ್ತು. ಯಾರು ವಿರಾಟ್ ಕೊಹ್ಲಿಗೆ ಹಾರ ಹಾಕಬೇಕು, ಶಾಲ ಹಾಕಬೇಕು, ಅದರದ್ದು ನೋಡಿದರೆ ಗೊತ್ತಾಗ್ತಾ ಇತ್ತು ನಿಮ್ಮ ಯಾರಿಗೆ ಏನೇನು ಪ್ಲ್ಯಾನ್ ಇಲ್ಲ ಅಂತ. ಪಾಪ ಅವರ ಮನೆಯಲ್ಲಿ ಅವರು ಬಂಧು ಬಳಗ ಎಲ್ಲ ಅಳ್ತಾ ಇದ್ದಾರೆ, ದುಃಖ ಸಾಗರದಲ್ಲಿದೆ. ಹಾಗಾಗಿ ಇದಕ್ಕೆ ಹೊಣೆ ಯಾರು ಅಂತ ಹೇಳಿದರೆ ಯಾರು ಹೊಣೆ? ಸರ್ಕಾರ ಹೊಣೆ. ನೋಡಿ, ಬೆವರು ಸುರಿಸ್ಬಿಟ್ಟಿದ್ರೆ ಮುಂಚೆ ಕಣ್ಣೀರು ಹಾಕೋದು ತಪ್ತಾ ಇತ್ತು. DK ಶಿವಕುಮಾರ್ ಅವರು ಏನು ಪಾಪ ಕಣ್ಣೀರು ಇಡ್ತಾ ಇದ್ದಾರೆ. ನೀವು ಮುಂಚೆ ಒಂದು ಸ್ವಲ್ಪ ಸರಿಯಾಗಿ ಪ್ಲ್ಯಾನ್ ಮಾಡಿದರೆ, ಬೆವರು ಸುರಿಸಿದ್ರೆ ಇಷ್ಟೆಲ್ಲ ಇಡೀ ನಾಡು, ಇಡೀ ದೇಶ ಕಣ್ಣೀರು ಹಾಕೋದು ತಪ್ತಾ ಇತ್ತು. ಹಾಗಾಗಿ ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇ ಮೊದಲನೇ ತಪ್ಪು. ನಾನು ಈಗ ಉದಾಹರಣೆ ಸತೀಶ್ ಜಾರಕಿಹೊಳಿ, ಹೌದು ನಮ್ಮದೇ ತಪ್ಪು ಒಪ್ಕೊಂಡಿದ್ದಾರೆ ಅವರು, ಆದರೂ ತಪ್ಪು. ಯಾರ ಮೇಲೆ FIR ಹಾಕ್ತೀರಂಗಾರೆ? ಯಾರು ತಪ್ಪು? ಯಾರ ಮೇಲೆ FIRನ ಹಾಕ್ತೀರಿ? ಯಾರನ್ನ ಗುರಿ ಮಾಡ್ತೀರಿ? ಏನು ಶಿಕ್ಷೆ? ಏನಾರು ಮಾಡಿ. ಇದು ಯಾವ್ದಾರ ಒಂದು ಖಾಸಗಿ ಕಾರ್ಯಕ್ರಮ ಮಾಡಿಬಿಟ್ಟಿದ್ರೆ ನೀವು ಸುಮ್ಮನೆ ಬಿಡ್ತಿದ್ರಾ? ಸರಿ, ಯಾರು ಪೊಲೀಸ್ ತಲೆದಂಡ ಮಾಡಿದ್ರೆ ಏನು ಮಾಡ್ತಾರೆ? ಯಾರೋ ಪೊಲೀಸ್ ಹೆಂಗೆ ಮಾಡ್ತಾರೆ? ಈಗ ಉದಾಹರಣೆಗೆ ಟ್ವೀಟೇ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಈ ಕಾರ್ಯಕ್ರಮವನ್ನು, ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ ಬನ್ನಿ ಅಂತ ನೀವೇ ಮಾಡಿದ್ದೀರಿ. ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ರಾ? ತನಿಖೆ ನಡೀಲಿ, ಯಾರ ರೆಸ್ಪಾನ್ಸಿಬಿಲಿಟಿ ಇದು ಅನ್ನುವಂಥದ್ರ ಬಗ್ಗೆ ಸಿಟ್ಟಿಂಗ್ ಹೈಕೋರ್ಟ್ ಎದುರುಗಡೆನೇ ಇದೆ. ಹೈಕೋರ್ಟ್ ಜಡ್ಜ್ನ ನೇತೃತ್ವದಲ್ಲಿ, ಸಿಟ್ಟಿಂಗ್ ಜಡ್ಜ್ನ ನೇತೃತ್ವದಲ್ಲಿ ತನಿಖೆ ನಡೀಲಿ. ಹೈಕೋರ್ಟ್ ಇಲ್ಲಿದೆ, ಏನಾರು ಆಗಿದ್ರೆ ಏನು ಕತೆ? ವಿಧಾನಸೌಧದೊಳಗೆ ಎಷ್ಟು ಫೈಲ್ಗಳಿದೆ, ಆಗಿದ್ರೆ ಏನು ಕತೆ? ರಾಜ್ಯಪಾಲರ ಆಫೀಸ್ ಇಲ್ಲೇ ಇದೆ. ಇಡೀ ಕರ್ನಾಟಕದ ಆಡಳಿತದ ಕೇಂದ್ರ ಇಂಥ ಹೈಕೋರ್ಟ್
ರಾಜ್ಯಪಾಲರ ಆಫೀಸ್ ಇಂಥ ಒಂದು ಜಾಗದಲ್ಲಿ ಕಾರ್ಯಕ್ರಮದ ಯೋಜನೆ ಮಾಡಬೇಕು ಅಂತೇಳಿ ಎಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗಿತ್ತು. ಆ ಎಚ್ಚರಿಕೆಯನ್ನು ತೆಗೆದುಕೊಳ್ಳದೆ ಇರ್ತಕ್ಕಂಥದ್ದು ನನಗಂತೂ ಬಹಳ 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 ಬೇಸರ ಆಗಿದೆ. ಅನ್ಯಾಯವಾಗಿ ಅಮಾಯಕರನ್ನ ಬಲಿ ಕೊಟ್ವಿ. ಅನ್ಯಾಯವಾಗಿ ನಮ್ಮ ಕರ್ನಾಟಕ ರಾಜ್ಯದ 6.5 ಕೋಟಿ ಜನ, ದೇಶದ 100 ಕೋಟಿ ಜನ ಮತ್ತು ವಿರಾಟ್ ಕೊಹ್ಲಿ ಅಭಿಮಾನಿಗಳಲ್ಲಿ ನಾವು ಒಂದು ರೀತಿ ಸಂಕಟ ದುಃಖವನ್ನು ನಿರ್ಮಾಣ ಮಾಡೋದಕ್ಕೆ ನಾವೇ ಕಾರಣ ಆದ್ವಿ. ಕರ್ನಾಟಕ ರಾಜ್ಯದಲ್ಲಿ ಬಹಳ ಬಹಳ ಬೇಸರ ಆಗ್ತಾ ಇದೆ. ಇಟ್ ಈಸ್ ಟೋಟಲಿ ಎ ಫೇಲ್ಯೂರ್ ಆಫ್ ದಿ ಪ್ಲ್ಯಾನಿಂಗ್. ನಂದು ಅಭಿಪ್ರಾಯ ಭಿನ್ನ ಇಲ್ಲ. ಕಾರ್ಯಕ್ರಮ ಯೋಜನೆಯನ್ನು ಮಾಡಬೇಕಾಗಿತ್ತು. ಕಾರ್ಯಕ್ರಮ ಮಾಡಿದ್ದು ಸರಿ, ಆದರೆ ನಿನ್ನೆ ಕಾರ್ಯಕ್ರಮ ಮಾಡಿದ್ರಲ್ಲ ಅದು ಎಷ್ಟು ಸರಿ. ಕಪ್ಪು ನಮ್ಮದೇ ಅನ್ನುವಂಥದ್ರ ಬಗ್ಗೆ ಇಡೀ ಕರ್ನಾಟಕ, ಇಡೀ ದೇಶ RCBಗೆ, ವಿರಾಟ್ ಕೊಹ್ಲಿಗೆ ಬೆಂಬಲವಾಗಿ ಲಕ್ಷಾಂತರ ಜನ ಬರ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಿತ್ತು. ರಾತ್ರಿ ಏನು ಗೆದ್ದ ದಿವಸ ರಾತ್ರಿ, ಕಪ್ ಗೆದ್ದ ದಿವಸ ರಾತ್ರಿ ಜನ ಕುಣಿದು ಕುಪ್ಪಳಿಸಿದ್ದಾರೆ, ಪಟಾಕಿ ಹಾರಿಸಿದ್ದಾರೆ. ಮಾರನೇ ದಿನ ಬೆಂಗಳೂರಿಗೆ ವಿರಾಟ್ ಕೊಹ್ಲಿ ಟೀಮ್ ಬರ್ತದೆ ಅಂತ ಹೇಳಿದರೆ ಇದು ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಅನಿಸುತ್ತೆ ಲಕ್ಷಾಂತರ ಜನ ಬರ್ತಾರೆ ಇವತ್ತು ಅಂತ. ಆದರೆ ಆ ಲಕ್ಷಾಂತರ ಜನ ಬಂದವರು ಎಲ್ಲಿ ನಿಂತ್ಕೊಳ್ತಾರೆ, ಹೇಗೆ ನಿಂತ್ಕೊಳ್ತಾರೆ? ಒಂದು ಕ್ಷಣ ನಿಂತ್ಕೊಂಡು ಪ್ಲ್ಯಾನ್ ಮಾಡೋಕ್ಕೆ ಏನು ಕೊರತೆ ನಿಮಗೆ? ಒಂದು ಪೂರ್ವ ಯೋಜನೆ ಮಾಡೋದಕ್ಕೆ ಏನು ಬೇನೆ? ವಿರಾಟ್ ಕೊಹ್ಲಿ ಅಂತ ಹೇಳಿದ್ರೆ ಏನು ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡ್ಬಿಟ್ಟಿದ್ರಾ? ಹುಚ್ಚು ಹೊಳೆ ಬಂದಂಗೆ ಬರ್ತಾ ಇತ್ತು. ಅವರೇನು ಭಾಳ ವ್ಯವಸ್ಥಿತವಾಗಿ ಬರಬೇಕು, ನಿಂತ್ಕೋಬೇಕು, ಇಲ್ಲಿ ನಾವು ಯಾರಿಗೂ ಹಂಗಲ್ಲ. ನಾನು ಫಸ್ಟ್ ಅಲ್ಲಿ ಹತ್ರ ಹೋಗಬೇಕು, ಅಲ್ಲಿ ಸೆಲ್ಫಿ ತೆಗೆದುಕೊಳ್ಬೇಕು ಸಾಧ್ಯ ಆದರೆ ಅನ್ನುವಂಥ ಮೂಡ್ನಲ್ಲಿ ಎಲ್ಲ ಬಂದಿದ್ದರು ನಿನ್ನೆ. ಪಾಪ ಆ ಬಂದಂಥ ಜನತೆಗೆ, ಯುವಕರಿಗೆ, ಯುವತಿಯರಿಗೆ ಒಂದು ಸಂತೋಷ ಕೊಡೋಕ್ಕಾಗಲಿಲ್ಲ. ನಿಮಗೆ ಗೆದ್ದಂಥ ಏನು ಟೀಮ್ ಇತ್ತು ಆ ಟೀಮ್ಗೂ ಕೂಡ ಸಂತೋಷ ಪಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಇಡೀ ದೇಶನೇ ಒಂದು ರೀತಿ ದುಃಖ ಪಡೋ ಥರ ಮಾಡಿದ್ರಿ. ವಿರಾಟ್ ಕೊಹ್ಲಿ ಫಾಲೋಯರ್ಸ್ಗೆಲ್ಲ ದುಃಖ ತಂದಿಟ್ರಿ. ಮತ್ತು ಆ ಒಂದು ಗೆದ್ದಂಥ ಸಂತೋಷ ಮಣ್ಣು ಪಾಲಾಗೋಯ್ತು. ಇದಕ್ಕೆಲ್ಲ ಕಾರಣ ಯಾರು? ಇದು ನಿಮ್ಮ ಪ್ಲ್ಯಾನಿಂಗ್ನಲ್ಲಿ ಇಲ್ಲದೆ ಇರೋದು, ನೀವು ಸರಿಯಾಗಿ ಪ್ಲ್ಯಾನ್ ಮಾಡದೇ ಇರೋದು. ಪೂರ್ವ ಯೋಜನೆ, ಪೂರ್ಣ ಯೋಜನೆ, ಜೀರೋ ಡಿಫೆಕ್ಟ್ ಪ್ಲ್ಯಾನ್ ಏನು ಮಾಡಬೇಕಾಗಿತ್ತು? ಏನೇನು ಸ್ವಲ್ಪವೂ ಲೂಪ್ ಆಗಬಾರ್ದು, ಕೊರತೆ ಆಗಬಾರ್ದು, ಆ ರೀತಿ ಜೀರೋ ಡಿಫೆಕ್ಟ್ ಪ್ಲ್ಯಾನ್ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ. ನಿಮ್ಮ ಹತ್ರ ಏನಾದರೂ ಆದರೆ ಆ ಪೇಷಂಟ್ನ ಎತ್ಕೊಂಡು ಹೋಗೋಕ್ಕೆ ಒಂದು ಸ್ಟ್ರಕ್ಚರ್ ಇರಲಿಲ್ಲ. ಈ ಪ್ರಾಣಿಗಳನ್ನ ಎತ್ಕೊಂಡು ಹೋಗ್ತೀರಾ ಅಂತಂದರೆ ನಿಮ್ಮ ಹತ್ರ ಒಂದು ಗುಂಡು ಪಿನ್ನಷ್ಟು ಪ್ಲ್ಯಾನ್ ಮಾಡಿರಲಿಲ್ಲ. ವಿಧಾನಸೌಧದ ಈ ಸ್ಟೆಪ್ಸ್ ಮೇಲೆ ನಿಂತ್ಕೊಳ್ಳೋಕೆ ಏನು ಬಂದಿದ್ರು ನಿನ್ನೆ ನೋಡಿ, ಎಲ್ಲ ಸ್ಟ್ರಕ್ಚರ್ಗಳು ಹೆಂಗೆ ಮುರಿದೋಗಿದಾವೆ. ಈ ಥರದ 100 ಜನ 1000 ಜನ ಇದ್ರ ಮೇಲೆ ನಿಂತ್ಕೊಂಡ್ರೆ ಮುರಿದೋಗ್ದಂಗೆ ಹಂಗೆ ಇರ್ತಾವ. ಮತ್ತು ನಿಮ್ಮ ವೇದಿಕೆ ಮೇಲೆ ಕುತ್ಕೊಂಡವ್ರು ಯಾರು? ಮಿನಿಸ್ಟ್ರೇ ಇದ್ರ, MLAಗಳಿದ್ರ? ಓಕೆ, ಸರಿಯಾಗಿ ಪ್ಲ್ಯಾನ್ ಮಾಡಬೇಕಾಗಿತ್ತು. ಯಾರು ವಿರಾಟ್ ಕೊಹ್ಲಿಗೆ ಹಾರ ಹಾಕಬೇಕು, ಶಾಲ ಹಾಕಬೇಕು, ಅದರದ್ದು ನೋಡಿದರೆ ಗೊತ್ತಾಗ್ತಾ ಇತ್ತು ನಿಮ್ಮ ಯಾರಿಗೆ ಏನೇನು ಪ್ಲ್ಯಾನ್ ಇಲ್ಲ ಅಂತ. ಪಾಪ ಅವರ ಮನೆಯಲ್ಲಿ ಅವರು ಬಂಧು ಬಳಗ ಎಲ್ಲ ಅಳ್ತಾ ಇದ್ದಾರೆ, ದುಃಖ ಸಾಗರದಲ್ಲಿದೆ. ಹಾಗಾಗಿ ಇದಕ್ಕೆ ಹೊಣೆ ಯಾರು ಅಂತ ಹೇಳಿದರೆ ಯಾರು ಹೊಣೆ? ಸರ್ಕಾರ ಹೊಣೆ. ನೋಡಿ, ಬೆವರು ಸುರಿಸ್ಬಿಟ್ಟಿದ್ರೆ ಮುಂಚೆ ಕಣ್ಣೀರು ಹಾಕೋದು ತಪ್ತಾ ಇತ್ತು. DK ಶಿವಕುಮಾರ್ ಅವರು ಏನು ಪಾಪ ಕಣ್ಣೀರು ಇಡ್ತಾ ಇದ್ದಾರೆ. ನೀವು ಮುಂಚೆ ಒಂದು ಸ್ವಲ್ಪ ಸರಿಯಾಗಿ ಪ್ಲ್ಯಾನ್ ಮಾಡಿದರೆ, ಬೆವರು ಸುರಿಸಿದ್ರೆ ಇಷ್ಟೆಲ್ಲ ಇಡೀ ನಾಡು, ಇಡೀ ದೇಶ ಕಣ್ಣೀರು ಹಾಕೋದು ತಪ್ತಾ ಇತ್ತು. ಹಾಗಾಗಿ ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇ ಮೊದಲನೇ ತಪ್ಪು. ನಾನು ಈಗ ಉದಾಹರಣೆ ಸತೀಶ್ ಜಾರಕಿಹೊಳಿ, ಹೌದು ನಮ್ಮದೇ ತಪ್ಪು ಒಪ್ಕೊಂಡಿದ್ದಾರೆ ಅವರು, ಆದರೂ ತಪ್ಪು. ಯಾರ ಮೇಲೆ FIR ಹಾಕ್ತೀರಂಗಾರೆ? ಯಾರು ತಪ್ಪು? ಯಾರ ಮೇಲೆ FIRನ ಹಾಕ್ತೀರಿ? ಯಾರನ್ನ ಗುರಿ ಮಾಡ್ತೀರಿ? ಏನು ಶಿಕ್ಷೆ? ಏನಾರು ಮಾಡಿ. ಇದು ಯಾವ್ದಾರ ಒಂದು ಖಾಸಗಿ ಕಾರ್ಯಕ್ರಮ ಮಾಡಿಬಿಟ್ಟಿದ್ರೆ ನೀವು ಸುಮ್ಮನೆ ಬಿಡ್ತಿದ್ರಾ? ಸರ್, ಈಗ ಯಾರು ಪೊಲೀಸ್ ತಲೆದಂಡ ಮಾಡಿದ್ರೆ ಏನು ಮಾಡ್ತಾರೆ? ಯಾರೋ ಪೊಲೀಸ್ ಹೆಂಗೆ ಮಾಡ್ತಾರೆ?
ಈಗ ಉದಾಹರಣೆಗೆ ಟ್ವೀಟೇ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಈ ಕಾರ್ಯಕ್ರಮವನ್ನು, ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ ಬನ್ನಿ ಅಂತ ನೀವೇ ಮಾಡಿದ್ದೀರಿ. ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ರಾ? ತನಿಖೆ ನಡೀಲಿ, ಯಾರ ರೆಸ್ಪಾನ್ಸಿಬಿಲಿಟಿ ಇದು ಅನ್ನುವಂಥದ್ರ ಬಗ್ಗೆ ಸಿಟ್ಟಿಂಗ್ ಹೈಕೋರ್ಟ್ ಎದುರುಗಡೆನೇ ಇದೆ. ಹೈಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ, ಸಿಟ್ಟಿಂಗ್ ಜಡ್ಜಿನ ನೇತೃತ್ವದಲ್ಲಿ ತನಿಖೆ ನಡೀಲಿ. ಹೈಕೋರ್ಟ್ ಇಲ್ಲಿದೆ, ಏನಾದ್ರು ಆಗಿದ್ರೆ ಏನು ಕತೆ? ವಿಧಾನಸೌಧದೊಳಗೆ ಎಷ್ಟು ಫೈಲ್ಗಳಿದೆ, ಆಗಿದ್ರೆ ಏನು ಕತೆ? ರಾಜ್ಯಪಾಲರ ಆಫೀಸ್ ಇಲ್ಲೇ ಇದೆ. ಇಡೀ ಕರ್ನಾಟಕದ ಆಡಳಿತದ ಕೇಂದ್ರ ಇಂಥ ಹೈಕೋರ್ಟ್, ರಾಜ್ಯಪಾಲರ ಆಫೀಸ್ ಇಂಥ ಒಂದು ಜಾಗದಲ್ಲಿ ಕಾರ್ಯಕ್ರಮದ ಯೋಜನೆ ಮಾಡಬೇಕು ಅಂತೇಳಿ ಎಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗಿತ್ತು. ಆ ಎಚ್ಚರಿಕೆಯನ್ನು ತೆಗೆದುಕೊಳ್ಳದೆ ಇರ್ತಕ್ಕಂಥದ್ದು ನನಗಂತೂ ಬಹಳ 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 ಬೇಸರ ಆಗಿದೆ. ಅನ್ಯಾಯವಾಗಿ ಅಮಾಯಕರನ್ನ ಬಲಿ ಕೊಟ್ವಿ. ಅನ್ಯಾಯವಾಗಿ ನಮ್ಮ ಕರ್ನಾಟಕ ರಾಜ್ಯದ 6.5 ಕೋಟಿ ಜನ, ದೇಶದ 100 ಕೋಟಿ ಜನ ಮತ್ತು ವಿರಾಟ್ ಕೊಹ್ಲಿ ಅಭಿಮಾನಿಗಳಲ್ಲಿ ನಾವು ಒಂದು ರೀತಿ ಸಂಕಟ, ದುಃಖವನ್ನು ನಿರ್ಮಾಣ ಮಾಡೋದಕ್ಕೆ ನಾವೇ ಕಾರಣ ಆದ್ವಿ ಕರ್ನಾಟಕ ರಾಜ್ಯದಲ್ಲಿ. ಬಹಳ ಬಹಳ ಬೇಸರ ಆಗ್ತಾ ಇದೆ. ಇಟ್ ಈಸ್ ಟೋಟಲಿ ಎ ಫೇಲ್ಯೂರ್ ಆಫ್ ದಿ ಪ್ಲ್ಯಾನಿಂಗ್.